ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. 2026ನೇ ಇಸವಿಯ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಡಾಕ್ಟರ್ ಅನಸೂಯ ರಾಜೀವ್. ಕುಂಭರಾಶಿಯ ವರ್ಷ ಭವಿಷ್ಯವನ್ನು ನೋಡೋದಾದರೆ, ನಿಮಗೆ ಪಂಚಮದಲ್ಲಿ ಗುರು ಉತ್ತಮ ಫಲಗಳನ್ನು ಕೊಡ್ತಾ ಇದ್ದಾನೆ. ವರ್ಷದ ಪೂರ್ವಾರ್ಧದಲ್ಲಿ ನಿಮಗೆ ತುಂಬ ಅನುಕೂಲಗಳಿವೆ. ಉದ್ಯೋಗದಲ್ಲೂ ಕೂಡ ಒಳ್ಳೆಯ ಬೆಳವಣಿಗೆ ಕಾಣಿಸುತ್ತೆ. ಒಳ್ಳೆಯ ಸ್ಥಾನಮಾನ ಸಿಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದು. ಆನಂತರ ನಿಮ್ಮ ಏನು ಅಂದ್ಕೊಂಡಿರ್ತೀರೋ ಆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈಡೇರ್ತಕ್ಕಂಥದ್ದು, ಕೈಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈಡೇರುತ್ತೆ. ರಾಶಿಯಲ್ಲಿ ರಾಹು ಸ್ಥಿತನಾಗಿರೋದ್ರಿಂದ, ಕುಂಭದಲ್ಲೇ ರಾಹು ಇರೋದ್ರಿಂದ ಸ್ವಲ್ಪ ನಿಮಗೆ ಒಂದು ರೀತಿಯ ಭಯ ನಿಮ್ಮನ್ನು ಕಾಡುತ್ತೆ. ಏನಪ್ಪ, ಏನು ಕೆಲಸ ಆಗುತ್ತೋ ಇಲ್ವೋ, ಈ ಥರ ಮಾಡ್ತಾ ಇದ್ದೀನಲ್ಲ, ಏನು ನಾನು ಒಂದು ದೊಡ್ಡ ಕೆಲಸ ಪ್ರಾಜೆಕ್ಟ್ ಕೈ ಹಾಕಿದ್ದೀನಿ, ಅದು ಆಗುತ್ತೋ ಇಲ್ವೋ, ಈ ಒಂದು ಹೆದರಿಕೆ ನಿಮ್ಮನ್ನು ಕಾಡ್ತಾನೇ ಇರುತ್ತೆ. ಅದು ನೀವು ಸ್ವಲ್ಪ ಗಮನಿಸ್ಕೊಬೇಕು. ಯಾಕೆಂದರೆ ಆ ಭಯನ ನೀವು ಹೋಗಲಾಡಿಸ್ಕೊಳ್ಬೇಕು, ಇಲ್ಲದ್ರೆ ನೀವು ಮುಂದುವರಿಯೋದಕ್ಕಾಗೋದಿಲ್ಲ. ಆಮೇಲೆ ಯಾವುದೇ ವಸ್ತುಗಳನ್ನ ಕೊಂಡ್ಕೊಳ್ಬೇಕು, ನಿಮ್ಗೆ ಆಗುತ್ತೆ, ನಿಮ್ಮ ಹತ್ರ ದುಡ್ಡಿರುತ್ತೆ, ತೊಗೊಳ್ಬಹುದು, ಎಲ್ಲ ಆಗುತ್ತೆ. ಆದರೆ ಅಷ್ಟು ಸುಲಭವಾಗಿ ತೊಗೊಳಕ್ಕಾಗಲ್ಲ. ಒದ್ದಾಡಿ ಅದನ್ನು ತೊಗೊಳ್ಬೇಕಾಗತ್ತೆ. ಅಂದರೆ ತಕ್ಷಣಕ್ಕೆ ಸಿಗಲ್ಲ, ಅದು ಅಷ್ಟು ಸುಲಭವಾಗಿ ಸಿಗೋದು ನಿಮಗೆ ಸಿಗಲ್ಲ. ಏನೇನೇನೋ ಸಾಹಸ ಮಾಡಿ ಒಂದು 10 ಸಾರ್ತಿ ಪ್ರಯತ್ನ ಮಾಡಿದ್ಮೇಲೆ ಸಿಗ್ತಕ್ಕಂಥದ್ದು, ಹಾಗಾಗುತ್ತೆ. ಆಮೇಲೆ ಮನೆಯಲ್ಲಿ ಕಾರಣವೇ ಇರೋದಿಲ್ಲ, ಸುಮ್ಮನೆ ಜಗಳ ಆಗ್ತಕ್ಕಂಥದ್ದು. ಇದೆಲ್ಲ ರಾಹುವಿಂದ ಆಗ್ತಕ್ಕಂಥದ್ದು. ಮತ್ತು ಎಲ್ಲ ಚೆನ್ನಾಗೇ ಇರ್ತಾರೆ ಬಂಧು ಬಾಂಧವರು, ಏನೋ ಒಂದು ಮಾತಾಡಿರ್ತೀರ, ಅದನ್ನೇ ಇಟ್ಕೊಂಡು ನಿಮ್ಮ ಜೊತೆ ಜಗಳ ಮಾಡ್ಕೊಂಡ್ಬಿಡ್ತಾರೆ, ವಿರೋಧಗಳನ್ನು ಕಟ್ಕೋಬೇಕಾಗಿ ಬರುತ್ತೆ, ಪ್ರಯತ್ನಗಳೆಲ್ಲ ವಿಫಲವಾಗ್ತಕ್ಕಂಥದ್ದು, ಇದು ಆಗಿಬರುತ್ತೆ. ಮತ್ತು 7.5 ನಡೀತಾ ಇದೆ ನಿಮಗೆ. 2ರಲ್ಲಿ ಶನಿ ಇದ್ದಾನೆ, ಮೀನದಲ್ಲಿ ಶನಿ ಇರೋದ್ರಿಂದ ನಿಮಗೆ ಸ್ವಲ್ಪ ಕಷ್ಟ ಅಂತಂದರೆ ಹಾಗಲ್ಲ, ಏನು ಒಂಥರ ನಿಮ್ಮ ರಾಶ್ಯಾಧಿಪತಿನೇ ಆಗಿರೋದ್ರಿಂದ ನಿಮಗೆ ತೊಂದರೆ ಕೊಡಲ್ಲ. ಆದರೆ ಏನಾಗುತ್ತೆ ಅಂದರೆ ಸುಮ್ಮನೆ ಗಲಾಟೆಗಳು. ಈಗ ನೋಡಿ, ನಿಮ್ಮ ಮಗನಿಗೆ ಜೊತೆ ಜಗಳ ಆಗೋದು, ಅವನ ಮಾತು ನಿಮ್ಗೆ ಹಿಡಿಸಲ್ಲ, ನಿಮ್ಮ ಮಾತು ಅವನಿಗೆ ಹಿಡಿಸಲ್ಲ, ಮನೆಯಲ್ಲಿ ಗಲಾಟೆಗಳು ಆಗ್ತಾ ಇರ್ತಕ್ಕಂಥದ್ದು. ಆಮೇಲೆ ನೀವೇನಾದ್ರು ಒಂದು ಸರ್ಕಾರಿ ಕೆಲಸಗಳೇನಾರು ಇವಾಗ ಏನೋ ಒಂದು ಅಪ್ರೂವ್ ಆಗಬೇಕಾಗಿರುತ್ತೆ, ಅದೆಲ್ಲ ಆಗೋದಿಲ್ಲ, ತಡೆ ಆಗ್ತಕ್ಕಂಥದ್ದು. ಏನೋ ಎಲ್ಲ ಇದ್ರೂ ಎಲ್ಲ ಇರುತ್ತೆ ನಿಮ್ಮ ಹತ್ರ, ಏನೂ ಮಾಡೋಕ್ಕಾಗಲ್ಲ. ಆ ಥರ ಸ್ಥಿತಿ ನಿಮಗೆ ತಂದು ಕೊಟ್ಬಿಡ್ತಕ್ಕಂಥದ್ದು ಆಗುತ್ತೆ. ನೀವು ಏನು ಮಾಡಿ ಗೊತ್ತಾ, ಇದಕ್ಕೆ ಮುಖ್ಯವಾಗಿ ಮಾಡಬೇಕಾಗಿರೋದು, ಪ್ರತಿ ಸೋಮವಾರ ರುದ್ರಾಭಿಷೇಕ ಮಾಡ್ತಕ್ಕಂಥದ್ದು. ನನಗೆ ಅವೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ಮನೆಯಲ್ಲೇ ಒಂದು ಬಟ್ಲಿನಲ್ಲಿ ನಿಮ್ಮಲ್ಲಿ ಈಶ್ವರ ಲಿಂಗ ಇರುತ್ತಲ್ವ, ಅದನ್ನು ಇಟ್ಕೊಂಬಿಡಿ. ಲಿಂಗ ಇಟ್ಕೊಂಡ್ಬಿಟ್ಟು ನಿಮಗೆ ಓಂ ನಮಃ ಶಿವಾಯ ಬರುತ್ತೆ. ಶುದ್ಧವಾದ ನೀರು ಹಿಡ್ಕೊಂಡ್ಬಂದು ಒಂದು ಲೋಟದಲ್ಲಿ ಹಿಡ್ಕೊಂಡು ಬಂದು ಓಂ ನಮಃ ಶಿವಾಯ ಅಂತ ಹೇಳ್ತಾ ಆ ಒಂದು ಲಿಂಗದ ಮೇಲೆ ಹಾಕಿ ಆ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ಕುಡಿದು ಬಿಡಿ. ಖಂಡಿತವಾಗ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಲೀಸಾಗಿ ಯಾವುದು ತಡೆ ಹಿಡಿದಿರುತ್ತೋ ಅದೆಲ್ಲ ಆಗತ್ತೆ. ಆಮೇಲೆ ಶನಿ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು. ದ್ವಿತೀಯದಲ್ಲಿ ಶನಿ ಇರೋದ್ರಿಂದ ಕುಟುಂಬದಲ್ಲಿ ತೊಂದರೆ ಇರೋದ್ರಿಂದ ಉಂಟಾಗಬಾರ್ದು ಅಂಥೇಳಿ ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋಗಿ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಅಥವಾ ನವಗ್ರಹ ದೇವಸ್ಥಾನಕ್ಕೂ ಹೋಗಿ ಎಳ್ಳು ದೀಪವನ್ನು ಹಚ್ಚಿ ಬರ್ತಕ್ಕಂಥದ್ದು ಮಾಡಿ, ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ಪ್ರತಿನಿತ್ಯ ಪಠಿಸ್ತಕ್ಕಂಥದ್ದು ಮಾಡೋದ್ರಿಂದ ಕೂಡ ನಿಮಗೆ ಆರೋಗ್ಯದಲ್ಲಾಗಲಿ ಎಲ್ಲದರಲ್ಲೂ ಕೂಡ ಅನುಕೂಲ ಆಗುತ್ತೆ. ಮತ್ತು ನೀವು ನಿಮ್ಮ ಮನೆ ಕೆಲಸದವ್ರು ಇರ್ತಾರೆ, ಅಥವಾ ನಿಮ್ಮ ಆಫೀಸಲ್ಲಿ ಕೆಲಸಗಾರ, ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋರು ಇರ್ತಾರೆ, ಅಥವಾ ಕೂಲಿ ಆಳುಗಳು ಇರ್ತಾರಲ್ಲ, ಅವ್ರಿಗೆಲ್ಲ ಸಹಾಯ ಮಾಡಿ. ಇದು ಮಾಡೋದ್ರಿಂದಲೂ ಕೂಡ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನನಗೇನು ಮಾಡೋಕ್ಕಾಗಲ್ಲಪ್ಪ, ನನಗೆ ದಾನ ಮಾಡೋಕ್ಕಾಗಲ್ಲ, ದೇವಸ್ಥಾನಕ್ಕೂ ಹೋಗೋಕ್ಕಾಗಲ್ಲ, ಮಂತ್ರನೂ ಹೇಳ್ಕೊಳಕ್ಕಾಗಲ್ಲ ಅನ್ನೋ ಮನಸ್ಸಿನ ಇರೋತಕ್ಕಂಥವ್ರು ಈ ರೀತಿಯಾಗಿ ಕೆಲಸಗಾರರಿಗೆ, ಕೂಲಿ ಆಳುಗಳಿಗೆ, ಮತ್ತು ಬೀದಿಯಲ್ಲಿ ಪಾಪ ಎಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಅಂಥವ್ರಿಗೆಲ್ಲರೂ ನೀವು ನಿಮ್ಮ ಕೈಲಾದ ಸಹಾಯವನ್ನು ಮಾಡೋದ್ರಿಂದ ಖಂಡಿತ ನಿಮಗೆ ಶುಭ ಫಲಗಳು ಉಂಟಾಗುತ್ತೆ. ಇನ್ನು ಕುಂಭರಾಶಿಗೆ ಬರ್ತಕ್ಕಂತಹ ನಕ್ಷತ್ರಗಳು ಯಾವ್ಯಾವುದಪ್ಪ ಅಂತಂದರೆ, ಧನಿಷ್ಠ ನಕ್ಷತ್ರ 3ನೇ ಪಾದ 4ನೇ ಪಾದ, ಪೂರ್ವಭಾದ್ರ ನಕ್ಷತ್ರ ಹಾಗೂ ಉತ್ತರಾಭಾದ್ರ, ಶತಭಿಷ ನಕ್ಷತ್ರ ಹಾಗೂ ಪೂರ್ವಭಾದ್ರ ನಕ್ಷತ್ರ 1, 2, 3ನೇ ಪಾದ ಕುಂಭರಾಶಿಯ ಒಳಗೆ ಬರ್ತಕ್ಕಂಥದ್ದು. ಧನಿಷ್ಠ ನಕ್ಷತ್ರ 3ನೇ ಹಾಗೂ 4ನೇ ಪಾದದವರು
ಪ್ರತಿನಿತ್ಯ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನವನ್ನು ಮಾಡ್ತಕ್ಕಂಥದ್ದು, ಸುಬ್ರಹ್ಮಣ್ಯನ ಅಷ್ಟೋತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು, ಅಷ್ಟಕಗಳನ್ನು ಹೇಳ್ಕೊಳ್ತಕ್ಕಂಥದ್ದು. ಆಗಲಿಲ್ಲ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಆಗಾಗಲೇ ಹೋಗಿ ಬರ್ತಕ್ಕಂಥದ್ದನ್ನು ಮಾಡಿ. ಇನ್ನು ಶತಭಿಷ ನಕ್ಷತ್ರದವರು ರಾಹುವಿಗೆ ಅಂತಂದರೆ ರಾಹುವಿನ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು, ಇಲ್ಲ ಅಂದರೆ ಒಂದು ನಾಗರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಅಥವಾ ರಾಹು ಇರ್ತಕ್ಕಂಥ ಅಂದರೆ ನವಗ್ರಹದಲ್ಲೇ ರಾಹು ಇರ್ತಲ್ಲ ಆ ಒಂದು ದೇವರಿಗೆ ನಮಸ್ಕರಿಸ್ಕೊಂಡು ಬರ್ತಕ್ಕಂಥದ್ದು ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಪೂರ್ವಭಾದ್ರ ನಕ್ಷತ್ರದವರು ಗುರುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ನಿಮ್ಮ ಗುರುಗಳಿಗೆ ಆಗಾಗಲೇ ಹೋಗಿ ಹಣ್ಣನ್ನು ಅರ್ಪಿಸ್ತಾ ಬನ್ನಿ. ನಿಮ್ಮ ಗುರುಗಳು ಇರ್ತಾರಲ್ಲ, ನಿಮಗೆ ಪಾಠ ಮಾಡಿರ್ತಾರಲ್ಲ, ಅಥವಾ ಯಾವುದೇ ಒಂದು ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥದ್ದು ಮಾಡಿ. ಸೇವೆ ಅಂದ ತಕ್ಷಣ ಅವ್ರನ್ನ ಆಗಾಗಲೇ ಕಂಡು ಬರ್ತಾ ಇರಬೇಕು. ನಮ್ಗೆ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ, ಪಾಠ ಮಾಡಿರೋರು ಸ್ಕೂಲಲ್ಲಿಗೆ ಮುದಾಯಿತು, ಆಮೇಲೆ ಸಿಕ್ಕಿದವ್ರಿಗೆ ಹಾಯೂ ಇಲ್ಲ ನಮಸ್ಕಾರನೂ ಇಲ್ಲ, ಹಾಗಾಗ್ಬಿಟ್ಟಿದೆ. ಅದಕ್ಕೆ ನಾವು ದೋಷಗಳನ್ನ ಅಂಟಿಸ್ಕೊಂಡು ಹೋಗ್ತಾ ಇರ್ತೀವಿ. ಆ ಕೆಲಸ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ನಿಮಗೆ ಯಾರು ಬಹಳ ಪ್ರಭಾವವನ್ನು ಬೀರಿರ್ತಾರೋ ಅಂಥವ್ರನ್ನ ಹೋಗಿ ನೀವು ಕಂಡು ಅವ್ರಿಗೆ ನಮಸ್ಕರಿಸಿ ಬರ್ತಕ್ಕಂಥದ್ದು, ಅವರಿಗೆ ಹಣ್ಣನ್ನು ಅಥವಾ ಸಿಹಿನೋ ಕೊಟ್ಬಿಟ್ಟು ಬರ್ತಕ್ಕಂಥದ್ದನ್ನು ಮಾಡ್ತಾ ಬರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಧನ್ಯವಾದಗಳು.